ಸಬ್ಜಾ ಬಿಳೆಕಣ್ಣು 3 ಸೀಲ್ಗೆ ಬಿಡ್ತಾ ಇರೋದು. ಸೀಲ್ ಹೊಡೆದಿದ್ದಾರೆ. ಬಾಜಿ ಮಾಡಿದೆ. ಆರು 11ಕ್ಕೆ ಬಿಟ್ಟಿದ್ದಾರೆ. ಸಬ್ಜಾ ಬಿಳೆಕಣ್ಣು ಬಾಜಿ ಮಾಡಿದೆ. ಛಾಯಾಪುತ್ರ ದಾವಡಿ, ಅನ್ನಪೂರ್ಣೇಶ್ವರಿ ನಗರ, ಮಂಡ್ಯ. ಛಾಯಾಪುತ್ರ ದಾವಡಿ, ಅನ್ನಪೂರ್ಣೇಶ್ವರಿ ನಗರ, ಮಂಡ್ಯ. ಇವ್ರ ಅಕ್ಕಿ ಚೆಕ್ಬಂದಿಗೆ ಬಂದು ಅಕ್ಕಿ ಆಡ್ತಾ ಇದೆ. ಮನೆ ಮೇಲೆ ಬಂದಿದೆ. ಬುಟ್ಟಾಗ ಬಾಜಿನೂ ಮಾಡಿದೆ. ಛಾಯಾಪುತ್ರ ದಾಬಡಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು. 1 ಅವರ್ ಪಾಸ್ ಆಗಿದೆ. ಬಾಜಿನೂ ಮಾಡಿದೆ. ಅಕ್ಕಿ ಆಡ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ, ಮಂಡ್ಯ. 1 ಅವರ್ ಪಾಸಾಗಿ ಆಡ್ತಾ ಇರೋ ವಿಡಿಯೋ ಇದು. ಛಾಯಾಪುತ್ರ ದಾಬಡಿ 2 ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ. 3 ಸೀಲ್ಗೆ ಅಕ್ಕಿ ಆಡ್ತಾ ಇರೋದು. ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ, ಯದುವೀರ್ ಮಹಾರಾಜರ ಟೂರ್ನಮೆಂಟು, ಮಂಡ್ಯ ವಿಷ್ಣುವರ್ ಟೂರ್ನಮೆಂಟ್ಗೆ ಮತ್ತು ಬನ್ನೂರು ಟೂರ್ನಮೆಂಟ್ಗೆ. ಛಾಯಾಪುತ್ರ ದಾಬಡಿ ಇವರು ಅಕ್ಕಿ 3 ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ. 3 ಸೀಲ್ಗೆ ಅಕ್ಕಿ ಆಡ್ತಾ ಇರೋದು. ಯಾರ ಬಂದು ನೋಡಂಗಿದ್ರೆ ಬಂದು ನೋಡ್ಬೋದು. ಅನ್ನಪೂರ್ಣೇಶ್ವರಿ ನಗರ, 17ನೇ ಕ್ರಾಸು, ಮಂಡ್ಯ. ಮೋಹನ್, ದರ್ಶನ್, ದಿವಾಕರ್, ಇನ್ನೂ ಅವರ ಹುಡುಗರೆಲ್ಲ ಸೇರಿ ಅಕ್ಕಿ ಬಿಟ್ಟಿದ್ದಾರೆ. ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾ ಇದೆ. ಬಂದು ನೋಡೋರು ನೋಡ್ಬೋದು. ಬನ್ನೂರಿಂದ ಉತ್ತಮ್ ಬಂದವನೆ, ವಿಷ್ಣು ಬಂದವನೆ, ಮಂಡ್ಯ ಎಲ್ಲ. ಮೋಹನಣ್ಣ, ದರ್ಶನ್ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನಾನು ಸಂತೋಷ್ ಸಿಂಹ, ಪಾಂಡುಪುರ. ಎಲ್ಲ ಮೇಲೆ ನಿಂತ್ಕೊಂಡು ನೋಡ್ತಾವ್ರೆ. ಮೇಲಾಗದೆ ಅಕ್ಕಿ. ಆಡ್ತಾ ಇರೋ ವಿಡಿಯೋ. ಬಿಸಿಲಿಗೆ ಕಣ್ಣೆ ಕಾಣಕ್ಕಿಲ್ಲ, ಆ ಮಟ್ಟಿಗೆ ಜೂಮ್ ಮಾಡ್ತಾ ಇದೀವಿ. ಮೇಲಾಗದೆ ಮೊಬೈಲ್ ಹಿಡಿಯೋದೇ ಕಷ್ಟ. ಸಡನ್ನಾಗಿ ಮೊಬೈಲಲ್ಲಿ ಜೂಮ್ ಮಾಡಿದ್ದೀನಿ ನೋಡಿ, ಕಾಣಿಸ್ತಾ ಇದೆ. ಎಲ್ಲೆಲ್ಲಿದ್ದೀರಾ ಅಲ್ಲೇ ಆರಾಮಾಗಿ ನೋಡಿ. ಕ್ಲೀನಾಗಿ ವೀಡಿಯೋ ಮಾಡಿದ್ದೀನಿ. ಬರೋರು ಬನ್ನಿ, ನೋಡೋಕ್ಕಾಗುವಂಥವ್ರು ಬಂದು ನೋಡಿ. 5 ಗಂಟೆ ಪಾಸ್ ಮಾಡಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು. ಛಾಯಾಪುತ್ರ ದಾಬಡಿ, ಮಂಡ್ಯ.
ಛಾಯಾಪುತ್ರ ದಾಬಡಿ ಮಂಡ್ಯ ಅನ್ನಪೂರ್ಣೇಶ್ವರಿ ನಗರ 5 ಅವರ್ ಪಾಸಾಗಿ ಅಕ್ಕಿ ಆಡ್ತಾಯಿದೆ. ಯಾರ ಬಂದು ನೋಡೋಂಗಿದ್ರೆ ಬಂದು ನೋಡಿ, ತುಂಬ ಚೆನ್ನಾಗಿ ಆಡ್ತಾಯಿದೆ. ಇದು 3 ವರ್ಷದಿಂದ ಆಡ್ತಾ ಇರೋ ಗಂಡು ಸಬ್ಜಾ. ವರ್ಷ 10 ಗಂಟೆ ಮೇಲೆ ಅಕ್ಕಿ ಆಡೈತೆ. ಅದೇ ಅಕ್ಕಿ ಇವತ್ತು ಬಿಟ್ಟಿದ್ದಾರೆ. ಅಕ್ಕಿ ಆಡ್ತಾಯಿದೆ. 3 ಸೀಲ್ಗೆ ಆಡ್ತಾ ಇರೋದು ಇವತ್ತು. ವಿಷ್ಣು ಟೂರ್ನಮೆಂಟ್ಗೊಂದು ಮತ್ತು ಬನ್ನೂರು ಟೂರ್ನಮೆಂಟ್ಗೆ ಮತ್ತು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ 3 ಸೀಲ್ಗೆ ಅಕ್ಕಿ ಆಡ್ತಾಯಿದೆ. ಇದೇ ಗಿಡ, ಇದೇ ಅಕ್ಕಿ. 6 ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು. ಛಾಯಾಪುತ್ರ ದಾಬಡಿ ಅನ್ನಪೂರ್ಣೇಶ್ವರಿ ನಗರ ಮಂಡ್ಯ 6 ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು. ತುಂಬ ಚೆನ್ನಾಗಿ ಆಡ್ತದೆ. ಬಂದು ನೋಡೋರು ನೋಡಿ. ಒಳ್ಳೆ ಆಟ ಆಡ್ತದೆ. ನಿಧಾನಕ್ಕೆ ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಕೆಳಗೆ ಮೇಲೆ ದೂರ ಎಲ್ಲ ಥರದಲ್ಲೂ ಚೆನ್ನಾಗಿ ಆಡ್ತಾಯಿದೆ. ಇದೇ ಆಡ. ಛಾಯಾಪುತ್ರ ದಾಬಡಿ ಮಂಡ್ಯ ಇವರಕ್ಕಿ 7 ಅವರ್ ಪಾಸಾಗಿ ಅಕ್ಕಿ ಆಡ್ತಾಯಿದೆ. ಯಾರ ಬಂದು ನೋಡೋಂಗಿದ್ರೆ ನೋಡಿ. ಒಳ್ಳೆ ಅಕ್ಕಿ ಆಡ್ತಾಯಿದೆ ಮಂಡ್ಯದಲ್ಲಿ. ತುಂಬ ಚೆನ್ನಾಗಿ ಆಡ್ತಾಯಿದೆ. ಬಂದು ನೋಡೋರು ನೋಡ್ಬೋದು. 8 ಅವರ್ ಪಾಸ್ ಮಾಡೋಕ್ಕೆ ಆಡ್ತಾ ಇರೋ ವಿಡಿಯೋ ಇದು. ಛಾಯಾಪುತ್ರ ದಾಬಡಿ ಎಲ್ಲ ಬನ್ನೂರವರೆಲ್ಲ ಪ್ರೇಕ್ಷಕರು ಬಂದು ಕುಂತವ್ರೆ. ರೆಫ್ರಿ ವಿಷ್ಣು ಅವರು ಯಾವುದು ಯದುವೀರ ಸ್ಯಾಂಡಲ್ವುಡ್ ಟೂರ್ನಮೆಂಟ್ಗೆ. ನಿಮ್ದು ಯಾವುದಪ್ಪ ಟೂರ್ನಮೆಂಟ್ ಹೆಸರು? ಬನ್ನೂರು ಫ್ರೆಂಡ್ಸ್ ಟೂರ್ನಮೆಂಟ್ಗೆ ತೇಜು ಎಲ್ಲರೂ ಅವರೇ. ಉತ್ತಮು, ನಾಗೇಂದ್ರ, ದಾಸು, ಇವನ ಹೆಸರೇನು ಶೇಖರು ಎಲ್ಲರ, ಹಾಗೂ ಕೆಳಗಡೆನೂ ಅವರೇ ಸುಮಾರು ಜನ. ಆ ಕಡೆ ಈ ಕಡೆ ಹೋಗೋರೆ. ಇಲ್ಲಿ ನೋಡಿ, ಇವರು ಮಂಡ್ಯದ ಸಲ್ಮಾನು. ಹೀಗೆ ಎಲ್ಲ ಬಂದು ಭಾಳ ವೀಕ್ಷಣೆ ಮಾಡ್ತಾಯಿದ್ದಾರೆ ಅಕ್ಕಿ ಆರೋದನ್ನು. ಯಾರ ಬಂದು ನೋಡೋಂಗಿದ್ರೆ ನೋಡಿ. 8 ಗಂಟೆ ಪಾಸ್ ಮಾಡಿ ಅಕ್ಕಿ ಆಡ್ತಾಯಿದೆ ಮಂಡ್ಯದಲ್ಲಿ. ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಅಕ್ಕಿ ಆಡ್ತಾ ಇರೋದು. ನಮಸ್ಕಾರ. ಈ ದಿನ ಮಂಡ್ಯದಲ್ಲಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಛಾಯಾಪುತ್ರ ದಾಬಡಿಯಿಂದ ಈ ದಿನ ಅಕ್ಕಿ ಬಿಟ್ಟಿದ್ದಾರೆ. ಒಟ್ಟು ಇವತ್ತು 3 ಸೀಲ್ಗೆ ಅಕ್ಕಿ ಬಿಟ್ಟಿರೋದು. ಈಗ 9 ಗಂಟೆ, ಇನ್ನೇನು ಆಜುಬಾಜು 9 ಗಂಟೆ ಪಾಸ್ ಆಗ್ತಾಯಿದೆ. ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾಯಿದೆ. ಈಗ ಎಲ್ಲರೂ ಇಲ್ಲೂ ಅಲ್ಲಿ ನಾನು ಆಲ್ರೆಡಿ ಹೋದ ವೀಡಿಯೋದಲ್ಲಿ ರೆಫ್ರಿಗಳು ಮತ್ತು ಬನ್ನೂರವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ ಬಿಲ್ಡಿಂಗ್ ಮೇಲೆ. ಇಲ್ಲಿ ಮಂಡ್ಯದವರೆಲ್ಲ ಅಕ್ಕಿ ಸೊಕ್ತರುಗಳು ನೋಡ್ತಾ ಇದ್ದಾರೆ. ಒಂದು ಒಳ್ಳೆ ಅಕ್ಕಿ ಆಡ್ತೈತೆ. ಯಾರ ಬಂದು ನೋಡೋಂಗಿದ್ರೆ ಬಂದು ನೋಡಿ. ತುಂಬ ಚೆನ್ನಾಗಿ ಆಡ್ತಾಯಿದೆ. ಹಾಗೆ ದಾಬಡಿಯವರು ಇದ್ದಾರೆ, ಮತ್ತು ನಮ್ಮ ಇದೇ ಮಂಡ್ಯದ ಸಲ್ಮಾನ್ ಅವರು ಇದ್ದಾರೆ. ಚೆನ್ನಾಗಿ ಆಡ್ತೈತೆ ಅಣ್ಣ, ಭಾಳ ಚೆನ್ನಾಗಿ ನಡೆಯಲು ಆಡೈತೆ. ಅಕ್ಕಿ ಚೆನ್ನಾಗಿ ಆಡ್ತೈತೆ. ಯಾರು ಬಂದು ನೋಡೋಂಗಿದ್ರೆ ಬಂದು ನೋಡಿ. ಓದುಡಾನು ಅಕ್ಕಿ ಬಿಟ್ಟಿರು. ಯಾರೋ ಸೀಲಿಗೆ ಬಿಟ್ಟಿದ್ದು ಅಕ್ಕಿಗೆ ಜಾಯಿಂಟ್ ಕೊಟ್ಬಿಟ್ರು. ಅದು ಪಾಪ 10 ಗಂಟೆ 26 ನಿಮಿಷ ಬೇರೆ ಆಡ್ತು. ನಾವು ನೋಡಿದ್ದೀವಿ, ಸುಳ್ಳು ಯಾಕೆ ಹೇಳ್ಬೇಕು. ಅಕ್ಕಿ ಆಡೈತೆ. ಇವತ್ತು ಸೀಲ್ಗೆ ಬಿಟ್ಟವ್ರೆ. 3 ಸೀಲ್ಗೆ ಅಕ್ಕಿ ಆಡ್ತೈತೆ. ಚೆನ್ನಾಗಿ ಆಡ್ತೈತೆ ಅಕ್ಕಿ. ಬೇರೆ ಏನೂ ತೊಂದರೆ ಇಲ್ಲ. ಅಕ್ಕಿ ಆಡ್ತೈತೆ ಆರಾಮಾಗಿ. ಹಾಗೆ ಇವರು ದಾಬಡಿಯವರೇ ದರ್ಶನ್ ಅಂತ. ಜೊತೆಗೆ ಟೂರ್ನಮೆಂಟ್ ವ್ಯವಸ್ಥಾಪಕರು ಕೂಡ. ಸರ್, ಅಕ್ಕಿ ಆಡ್ತೈತೆ ನಿಮಗೆ, ಚೆನ್ನಾಗಿ ಆಡ್ತದೆ ಏನು? ನಾವು ನಮ್ಮ ಅಕ್ಕಿ ಬಗ್ಗೆ ಯಾವಾಗಲೂ ಹೇಳ್ತೀವಿ. ಬಂದಿದ್ದೀರಾ, ಈ ವರ್ಷ ಅಕ್ಕಿ ಬಿಡಿಸಿದ್ದೀರಾ. ನಿಮಗೆ ನಮ್ಮ ಅಕ್ಕಿ ಬಗ್ಗೆ ಏನು ಅನ್ನಿಸ್ತು? ಒಬ್ಬರು ರೆಫ್ರಿಯಾಗಿ
ಒಂದು 250 ಸೀಲ್ಗೆ ಅಕ್ಕಿ ಬಿಡ್ತೀರಾ, ಟೂರ್ನಮೆಂಟ್ ಸೇರಿಸ್ತೀರಾ, 100 ಜನ ಸೇರಿಸಿ ಟೂರ್ನಮೆಂಟ್ ನಡೆಸ್ತೀರಾ. ನೀವು ಈ ಅಕ್ಕಿ ಬಗ್ಗೆ ನೀವೆರಡು ಮಾತು ಹೇಳಬೇಕು. ನಾವು ಎಷ್ಟೇ ಹೇಳಿದ್ರು ಅದಕ್ಕೆ ದಾಬ್ಡಿಯವ್ರು ಹೇಳಿದ್ರು ಮಾಡಿದ್ರು ಅಂತಾರೆ. ಅಕ್ಕಿ ಆಡ್ತೈತೆ, ಅಕ್ಕಿ ಬಿಡ್ತಾ ಇದೀವಿ ಅಷ್ಟೇ, ಬೇರೆ ಇನ್ನೇನು ಹೇಳೋದ್ರಲ್ಲಿ ಏನಿಲ್ಲ. ಅದ್ರ ಬಗ್ಗೆ ಅದೇ ಹೇಳಬೇಕು ಹೊರತು ನಾವು ಎಷ್ಟೇ ಅಕ್ಕಿ ಬಗ್ಗೆ ಹೊಂದಿದ್ರು ಅದು ಇದಿರೋದಿಲ್ಲ. ನೀವು ಟೂರ್ನಮೆಂಟ್ ಆರ್ಗನೈಸರ್ ಆಗಿ ಅಕ್ಕಿ ಆಟ ನೋಡಿ ಲಾಸ್ಟ್ ವಾರ ಆಯ್ದಂತ 10 ಗಂಟೆ 54 ನಿಮಿಷ ಅಕ್ಕಿ ಆಡಿ ನಮಗೆ ಸ್ಟಾರ್ಟಿಂಗ್ ಅಕ್ಕಿ ಬಿಟ್ಟಾಗ್ಲೇ ಜೊತೆ ಹೊಡೆದಿದ್ರು. ತೊಂದರೆ ಇಲ್ಲ, ಅವರು ಚೆನ್ನಾಗಿರಲಿ. ಹಿಂಗೆ ವರ್ಷ ಅಕ್ಕಿ ನಮ್ಮ ದಾಡಿ ಮೇಲೆ ಅಕ್ಕಿ ಆಡ್ತೈತೆ ಹಿಂಗೆ. ಯಾಕೆಂದರೆ ಸುತ್ತಮುತ್ತ ಇರೋರು ಸಹಕಾರದಿಂದ ಇವತ್ತು ನಾವು ಅಕ್ಕಿ ಬಿಡ್ತಾ ಇರೋದು. ಹಾಗಾಗಿ ನಮಗೇನಿಲ್ಲ, ಮಂಡ್ಯದಲ್ಲಿ ಒಂದು ಇಡೀ ಊರಿಗೆ ಒಂದು ಒಳ್ಳೆ ಅಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್ ನಮ್ಮ ಈ ಅಕ್ಕಿ ಬಗ್ಗೆ. ಇದು ಯಾಕೆಂದರೆ ಈ ಅಕ್ಕಿ ಆಟ ನೋಡೋಕ್ಕೆ ಸುಮಾರು ಅಕ್ಕಪಕ್ಕ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರಿಂದ ಅಕ್ಕಿ ಬಿಟ್ಟಾಗಿ ಬರ್ತಾರೆ. ಅದು ನಮಗೆ ತುಂಬ ಖುಷಿ. ಅದು 5 ಅವರ್ ಆಡ್ತದೋ, ಅವತ್ತಿಗೆ 6 ಅವರ್ ಆಡ್ತದೋ, 10 ಅವರ್ ಆಡ್ತದೋ, ಅದು ಅಕ್ಕಿ ಆಡೋದು. ನಾವೇನು ಗರಿ ಕಟ್ಕೊಂಡು ಆಡೋಲ್ಲ. ಹಂಗಾಗಿ ಅಕ್ಕಿ ಬಿಡೋ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ಅಕ್ಕಿ ಆಡೋದೇನಿದ್ರು ಅಕ್ಕಿಗೆ ಸಂಬಂಧಪಟ್ಟಂಗೆ. ಸಂತೋಷನ ನೀವು ಹೇಳಿ ನಮ್ಮ ಅಕ್ಕಿ ಬಗ್ಗೆ. ನಾವು ಬೆಳಗಿಂದ ನೋಡ್ತಾ ಇದ್ದೀವಿ, ಮತ್ತು ವರ್ಷನೂ ಅಕ್ಕಿ ಇದು ಇವತ್ತೊಂದೇನು ಮಾತಲ್ಲ. 3ನೇ ವರ್ಷ ಆಡ್ತಾ ಇರೋದು. ಮೊದಲನೇ ವರ್ಷ 11 ಗಂಟೆ ಚಿಲ್ಲರೆ, ಹೋದ ವರ್ಷನೂ 11 ಗಂಟೆ ಚಿಲ್ಲರೆ ಆಡಿತು. ಈ ವರ್ಷವೂ ಆಡ್ತಾ ಇದೆ. ನಾವೇನು ನೋಡ್ತಾನೆ ಇದ್ದೀವಿ. ಈಗ ದಾಬ್ಡಿಯವರು 9 ಗಂಟೆ ಚಿಲ್ಲರೆ ಅಕ್ಕಿ ಆಡಿಸ್ತಾ ಇದ್ದೀರಾ. ಇವರು ತೇಜು ಅಂತ ಇದೇ ಮಂಡ್ಯದವರೇ, ಇವರು ಕೂಡ ವರ್ಷ ಅಕ್ಕಿ ಆಡಿಸ್ತಾ ಇದ್ದಾರೆ. ಹಾಗೆ ಇವರು ಮೋಹನ್ ಅಂತ ಛಾಯಾಪುತ್ರ ದಾಬ್ಡಿಯವರು. ಮೋಹನವರೇ, ಈಗ ಅವರು ದರ್ಶನ್ ಹೇಳ್ದಂಗೆ ಹೇಳ್ಬೇಡಿ, ಯಾಕಂದರೆ ನೀವು ನೋಡ್ತಾ ಇದ್ರೆ ನೀವು ಹೇಳಿ, ನಾವೇನಂತಲ್ಲ. ನಿಮ್ಮ ಅಕ್ಕಿ ಈಗ 9 ಗಂಟೆ ಚಿಲ್ಲರೆ ಆಗಿ ಆಡ್ತಾ ಇದೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಎಷ್ಟು 9-10 ಗಂಟೆನಾರು ಆಡಲಿ 9 ಆಡಲಿ ದೇವರಿಚ್ಛೆ ಸರ್. ಎಷ್ಟು ಆಡಿದ್ರೆ ನಮ್ಗೆ ಖುಷಿನೇ. ಇಷ್ಟೇ ಆಗಲಿ ಅಷ್ಟೇ ಆಗಲಿ ಅಲ್ಲ, ವರ್ಷನೂ ಆಡ್ತಾ ಇದೆ. ಈ ವರ್ಷನೂ ಬಿಟ್ಟಿದ್ದೀವಿ. ಮಳೇಲೂ ಕಣ್ಣಾರ ಎಲ್ಲ ನೋಡಿದ್ದಾರೆ. ಮಳೇಲೂ ಆಡಿದೆ. ನಮ್ಗೆ ಅದೇ ಖುಷಿ. ನಮಗೆ ಎಷ್ಟಾರ ಆಗಲಿ ಎಷ್ಟು ಖುಷಿ. ಹಾಗೆ ಮಂಡ್ಯದ ಎಲ್ಲ ಅಕ್ಕಿ ಶೋಕ್ತಾರಲ್ಲಿ ಬಹಳ ಜನ ಇದ್ದಾರೆ. ಹಿರಿಯ ಅಕ್ಕಿ ಶೋಕ್ತಾರರು, ಕಿರಿಯ ಅಕ್ಕಿ ಶೋಕ್ತಾರರು ಎಲ್ಲರೂ ಎಲ್ಲ ಒಂದು ಸಹಕಾರದಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಅಕ್ಕಿನ ಮಂಡ್ಯ ಜಿಲ್ಲೆಯಲ್ಲಿ, ಯಾಕಂದರೆ ಬೇರೆ ಕಡೆ ರೂಲ್ಸ್ಗಳು ಬೇರೆ ಇವೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ರೂಲ್ಸ್ ಬೇರೆ ಇದೆ. ಅರ್ಧ ಗಂಟೆ ರೂಲ್ಸು ಕಂಡೀಷನ್ ಆಗಿರೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ. ಅಂಥ ಒಂದು ಇದರಲ್ಲಿ ನಾವು ಮೊದಲೊಂದು ಸರಿ 1 ಅವರ್ ಮಾಡಿದ್ದು. ಈಗ ಅರ್ಧ ಗಂಟೆ ಎಲ್ಲ ಒಟ್ಟಿಗೆ ಒಂದೇ ಇದರಲ್ಲಿ ಇರಬೇಕು ಅಂದ್ಬಿಟ್ಟು ಅರ್ಧ ಗಂಟೆ ರೂಲ್ಸ್ ಮಾಡಿದ್ದೀವಿ ನಾವೆಲ್ಲ. ಮಂಡ್ಯ ಜಿಲ್ಲೆಯವರೆಲ್ಲ ಒಂದೇ ರೂಲ್ಸು, ಅರ್ಧ ಗಂಟೆ ರೂಲ್ಸು. ಆ ಒಂದು ಇದರಲ್ಲಿ ಮಂಡ್ಯದಲ್ಲೂ ಕೂಡ ಭಾಳಷ್ಟು ಜನ ಒಳ್ಳೊಳ್ಳೆ ಅಕ್ಕಿಗಳು ಆಡಿಸಿದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಇನ್ನೂ ಬಿಡುವಂಥ ಅವಕಾಶ ಇದೆ. ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಮ್ಮ ಟೂರ್ನಮೆಂಟಿಂದ ಇವ್ರಿಗೂ ಒಳ್ಳೆ ಟೈಮ್ ಅಕ್ಕಿ ಆಡ್ತಾಯಿದೆ. ಇದೇ ರೀತಿ ಆಡಲಿ ಅಂತ ಎಲ್ರಿಗೂ, ಮಂಡ್ಯ ಜಿಲ್ಲೆಯಲ್ಲಿ ಯಾರ್ಯಾರು ಅಕ್ಕಿ ಶೋಕಿ ಮಾಡ್ತಾರೆ, ಮೈಸೂರವರು ಸೇರಿದ್ದಾರೆ, ಮಂಡ್ಯ ಮೈಸೂರು ಅಂತಲೇ ಹೆಸರಿಟ್ಟಿರೋದು ನಾವು. ಎಲ್ರಿಗೂ ಟೋಟಲ್ ಆಗಿ ಆಲ್ ದ ಬೆಸ್ಟ್ ಸರ್. ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಅಕ್ಕಿ ಆಡಲಿ. 9 ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋದಿದು ಛಾಯಾಪುತ್ರ ದಾಬ್ಡಿ, ಅನ್ನಪೂರ್ಣೇಶ್ವರಿ ನಗರ, ಮಂಡ್ಯ. ಇವ್ರ ಅಕ್ಕಿ 9 ಅವರ್ ಪಾಸಾಗಿ ಆಡ್ತಾ ಇರೋದು. 3 ಸೀಲ್ಗೆ ಆಡ್ತಾ ಇರೋದಿದು. ತುಂಬ ಚೆನ್ನಾಗಿ ಆಡ್ತಾ ಇದೆ ಮಂಡ್ಯದಲ್ಲಿ. ಇದು ಹೋದ ವರ್ಷ 11 ಗಂಟೆ ಚಿಲ್ಲರೆ, ಹೋದ ವರ್ಷ 11 ಗಂಟೆ ಚಿಲ್ಲರೆ ಅಕ್ಕಿ ಆಡಿತ್ತು. ಅದೇ ಸಬ್ಜಾ ಬಿಟ್ಟಿದ್ದಾರೆ. ಈ ವರ್ಷವೂ ಆಡ್ತಾ ಇದೆ ಎಂದಿನಂತೆ. ಇದೇ ಆಡ, ಇದೇ ಅಕ್ಕಿ. ಯಾರ ಬಂದು ನೋಡೋಂಗಿದ್ರೆ ನೋಡಿ. ಒಂದು ಒಳ್ಳೆ ಅಕ್ಕಿ ಆಡ್ತಾ ಇದೆ. ಕಾಲ್ ಬರ್ತಾರೆ. ಫಿನಿಷಿಂಗ್ ಮಾಡಿದ ಸಮಯ 3 ಗಂಟೆ 54 ನಿಮಿಷ. ಛಾಯಾಪುತ್ರ ದಾಬ್ಡಿ, ಮಂಡ್ಯ, ಅನ್ನಪೂರ್ಣೇಶ್ವರಿ ನಗರ. ನೋಡಿ, ಇದೇ ಸೀಲು ಇಲ್ಲೇ ಕಾಣಿಸ್ತದೆ ನೋಡಿ. ಇದೇ ಸೀಲು, ಬಿಳೆ ಕಣ್ಣು, ಸಬ್ಜಾ ನೋಡಿ. ಹಾಗೆ ಎಲ್ಲ ಸುಮಾರು ಜನ ಬಂದವ್ರೆ. ಎಲ್ಲರ ಸಮ್ಮುಖದಲ್ಲಿ ಅಕ್ಕಿ ಆಡಿರೋದು. ಎಲ್ಲ ರೆಫ್ರಿಗಳೆಲ್ಲ ಇಲ್ಲೇ ಅವರೇ. ಬನ್ನೂರಿಂದ ಬಂದವ್ರೆ. ಬನ್ನೂರು ಸೀಲ್ಗೆ ಮತ್ತು ಯದುವೀರು
ಸ್ಯಾಂಡಲ್ವುಡ್ ಟೂರ್ನಮೆಂಟ್ಗೆ ಮತ್ತು ಮಂಡ್ಯ ಮೈಸೂರು ಚಾಂಪಿಯನ್ ಟೂರ್ನಮೆಂಟ್ಗೆ ಅಕ್ಕಿ ಆಡಿರೋದು. ನಮಸ್ಕಾರ. ಈ ದಿನ ಛಾಯಾಪುತ್ರ ದಾಬ್ಡಿ ಅನ್ನಪೂರ್ಣೇಶ್ವರಿ ನಗರ ಮಂಡ್ಯ ಈ ದಿನ ಒಂದು ತುಂಬ ಖುಷಿಯಾಗುವಂಗೆ ಒಂದು ಅಕ್ಕಿ ಆಡ್ತು. ಭಾಳ ನಮ್ಮ ರೆಫ್ರಿಗಳೆಲ್ಲರಿಗೂ ಭಾಳ ಖುಷಿ ಆಯಿತು. ಅಂಥ ಒಂದು ಆಟನ ಆಡಿದಂತಹ ನಮ್ಮ ಈ ಸರ್ಜಾ ಗಂಡು ತುಂಬ ಚೆನ್ನಾಗಿ ಆಡ್ತು. ಮಳೆಯಲ್ಲೂ ಆಡ್ತು, ಜೋರು ಮಳೆ. ನಾವು ಚಾನ್ಸ್ ಕೇಳಬೇಕು ಅನ್ನೋಷ್ಟು ಇದಿತ್ತು, ನಮಗೆ ಭಯ ಇತ್ತು. ಆ ಥರದ್ರಲ್ಲಿ ಅಕ್ಕಿ ಚೆನ್ನಾಗಿ ಆಡ್ತು. ಬಿಸಿಲಲ್ಲೂ ಆಡ್ತು, ಮಳೆಯಲ್ಲೂ ಆಡ್ತು, ಒಳ್ಳೆ ಗಾಳಿಗೂ ಆಡ್ತು, ಎಲ್ಲದಕ್ಕೂ ಸೆಟ್ಟಾಗಿ ಅಕ್ಕಿ ಆಡ್ತು. ಜೊತೆಗೆ ಇನ್ನೊಂದೇನು ಅಂದರೆ ಈ ಅಕ್ಕಿ ಈ ಒಂದು ವರ್ಷ ಮಾತ್ರ ಆಡ್ತಾಯಿಲ್ಲ, ಇದು ಅದೇ 3ನೇ ವರ್ಷ ಆಡ್ತಾ ಇರೋದು. 11 ಗಂಟೆ, ಹೋದ ವರ್ಷನೂ 11 ಗಂಟೆ, ಈ ವರ್ಷ 9 ಗಂಟೆ 43 ನಿಮಿಷ ನಮ್ಮ ಸೀಲ್ಗೆ ಅಕ್ಕಿ ಆಡಿದೆ. ಮತ್ತು ಏನು ಅಂದರೆ ನಮ್ಮದೊಂದೇ ಸೀಲಲ್ಲ, ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ ಪಾಂಡವಪುರ 2025 ಆಡಿದೆ. ಜೊತೆಗೆ ಅದೇ ಇವರು ಯದುವೀರು ಸ್ಯಾಂಡಲ್ವುಡ್ ಟೂರ್ನಮೆಂಟ್ಗೆ ತೀರ್ಪುಗಾರರಾಗಿ ವಿಷ್ಣು ಅವರು ಬಂದಿದ್ದರು. ಹಾಗೆ ಬನ್ನೂರಿಂದ ಉತ್ತಮ್ ಅಂತ, ಇವರು ಕೂಡ ಫ್ರೆಂಡ್ಸು ಟೂರ್ನಮೆಂಟು ಬನ್ನೂರು, ಅವ್ರ ಸ್ನೇಹಿತರೆಲ್ಲ ಬಂದಿದ್ದರು. ಇವರೆಲ್ಲರ ಸಮ್ಮುಖದಲ್ಲಿ ಅಕ್ಕಿ ಆಡ್ತು ತುಂಬ ಚೆನ್ನಾಗಿ. ಹಾಗೆ ನಮ್ಮ ಇವರು ರೆಫ್ರಿ ಈ ದಿನ ಸರ್ ಅಕ್ಕಿ ಹೆಂಗಾಡ್ತು, ನೀವು ಒಬ್ಬರು ರೆಫ್ರಿಯಾಗಿ ಬಂದಿದ್ರಿ. ಹೇಳೋದಕ್ಕಿಂತ ನಾನು 3 ವರ್ಷ ಸತತವಾಗಿ ಆಡ್ತಾ ಬರ್ತಾ ಇದ್ದೆ. 3 ವರ್ಷ ನಾನೇ ರೆಫ್ರಿಯಾಗಿ ಬಂದಿದ್ದೀನಿ. ಅದೇ ನನ್ನ ಅದೃಷ್ಟನೋ ಇಲ್ಲ, ಏನೋ ನಾನು ಇದು ಹೇಳೋಕ್ಕಾಗಲ್ಲ. ಬಟ್ 3 ವರ್ಷ ಒಳ್ಳೆ ಆಟ ಆಡ್ತಾಯಿದೆ. ತುಂಬ ಎಲ್ಲರೂ ಮನೋರಂಜನೆ ಮಾಡ್ತಾರೆ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಅಲ್ಲಿರೋಂಥ ಹುಡುಗರದು ಹುಡುಗರು ಏನಿದ್ದಾರೆ ಅವರು ಸಹಕಾರ ಮುಖ್ಯವಾಗಿರುತ್ತೆ ಇದು ಟೂರ್ನಮೆಂಟಲ್ಲಿ. ಬಟ್ ಅವ್ರು ಇರೋದ್ರಿಂದ ಈ ಅಕ್ಕಿ ಆಡಿದೆ ಅಂತ ನಾನು ಹೇಳ್ತೀನಿ. ಅದೊಂದು ಇದು, ಯಾಕಂದರೆ ಓನರ್ ಇರ್ಬೋದು, ಬಟ್ ಹುಡುಗರು ಸಹಕಾರ ಮಾಡಿದ್ರಲ್ಲ ಇಷ್ಟು ದಿನ, ಅದಕ್ಕೆ ನಾವು ಆಗಬೇಕು. ಹಾಗೆ ಇವರು ಉತ್ತಮ್ ಅಂತ ಬನ್ನೂರಿಂದ. ಸರ್ ನೀವು ನೋಡಿದ್ರೆ ನಿಮ್ಮ ಅನಿಸಿಕೆ ಹೇಳಿ. ಅಕ್ಕಿ ಬೆಳಗ್ಗೆ 6 ಗಂಟೆ 11 ನಿಮಿಷಕ್ಕೆ ದಸ್ತ ಮಾಡವ್ರೆ. ಬೆಳಗ್ಗೆಯಿಂದನೂ ಒಂದು ತರಲೆ ತಾಪತ್ರ ಏನೂ ಇಲ್ಲದಂತೆ ಅಕ್ಕಿ ಕಣ್ಮುಂದೆನೇ ಅಕ್ಕಿ ತುಂಬ ಚೆನ್ನಾಗಿ ಆಡಿದೆ. ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಹಾಗೆ ದಾಬ್ಡಿಯ ಮೋಹನಣ್ಣವರು ದಾಬ್ಡಿಯ ವ್ಯವಸ್ಥಾಪಕರು, ಓನರು. ಮತ್ತು ಈ ಹುಡುಗರು ಇವರೇ ನೋಡಿ ಭಾಳ ಶ್ರಮ ಪಟ್ಟಿರೋರು. ಜೀವನು ಮತ್ತು ದಿವಾಕರ, ಸಿದ್ದು, ಇವರು ಸಿದ್ದು ಅಂತ, ಹೇಮಂತ, ಇವರೆಲ್ಲ ಕಷ್ಟಪಟ್ಟಿರೋದು. ಹಾಗೆ ಈ ದಾವಡಿಯ ಮಾಲೀಕರು ಮೋಹನಣ್ಣವರು. ಒಂದೆರಡು ಮಾತಾಡಬೇಕು. ಮೋಹನಣ್ಣವರೇ, ನಿಮ್ಮ ಅಕ್ಕಿ ಆಡಿದೆ, ಬಟ್ ನಿಮಗೆ ಏನು ಅನ್ನಿಸ್ತಾ ಇದೆ? ನಮಗೆ ತುಂಬ ಖುಷಿ ಆಗ್ತಾ ಇದೆ. 3 ವರ್ಷದಿಂದನೂ ಆಡ್ಕೊಡ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಇದೇ 25ನೇ ತಾರೀಕು ಹೋದ ವಾರ ಬಿಟ್ಟಿದ್ದು, ಹಿಂಗೆ ಯಾರೋ ಜೊತೆ ಹೊಡೆದ್ಬಿಟ್ರು. 10 ಗಂಟೆ 55 ನಿಮಿಷ ಆಡಿತ್ತು. ದಯವಿಟ್ಟು ಕೇಳ್ಕೊತೀನಿ, ಹಾಡು ಅಕ್ಕಿಗೆ ಅವಮಾನ ಮಾಡಿಬಿಡಿ, ಯಾರು ಜೊತೆ ಹೊಡಿಯೋಕೆ ಹೋಗ್ಬೇಡಿ. ಇದ್ರೆ ಮುಂದೆ ತೋರಿಸಿ ಬಿಟ್ಟು, ಇಲ್ಲ ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ, ಕೇಳ್ಕೊತೀನಿ ಇಷ್ಟೇ. ಹಾಗೆ ನಮ್ಮ ದರ್ಶನ್ ಅವರು ಇದ್ದಾರೆ. ಇವರು ಕೂಡ ಸರ್ವ ವಿಶ್ವೇಶ್ವರಯ್ಯ ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಭಾಳ ವರ್ಷಗಳಿಂದ. ಅವರು ಕೂಡ ಈ ಒಂದು ಇದರಲ್ಲಿ ದಾಬ್ಡಿನಲ್ಲಿ ಇವರು ಮುಖ್ಯವಾದವರೇ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್, ಅಕ್ಕಿ ಬಗ್ಗೆ ಹೇಳೋಕ್ಕೆ ನಮ್ಮ ಹತ್ರ ಏನೋ ಮಾತುಗಳಿಲ್ಲ. ಯಾಕೆ ಅಂತಂದರೆ ನಮ್ಮ ನಂಬಿಕೆಗೆ ಮೀರಿ ಅಕ್ಕಿ ಆಡ್ಕೊಡ್ತೈತೆ. ಹಂಗಾಗಿ ಅಕ್ಕಿ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಅಕ್ಕಿ ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡೈತೆ. ನಾವು ಅಕ್ಕಿ ವಿಶ್ವಾಸಕ್ಕೆ ತಗೊಳಕ್ಕಿಂತನೂ ಅಕ್ಕಿ ನಮ್ಮನ್ನು ವಿಶ್ವಾಸಕ್ಕೆ ತಗೊಬಿಟ್ಟೈತೆ. ನಾವು ಕೇಳ್ದಂಗೆ ಆಡ್ಕೊಡ್ತೈತೆ. ಅದಕ್ಕಿಂತ ಹೆಚ್ಚಾಗಿ ನಂಬಿಕೆ ಇಟ್ಟು ಅಕ್ಕಿ ಬಿಟ್ಟ ಅಂತ ಅಂದರೆ ಅದು ಏನೈತೆ ಲೆಕ್ಕಾಚಾರ ಮಾಡಿ ಅಕ್ಕಿ ಕೊಡ್ತದೆ. ಮತ್ತು ಯಾರಾದ್ರೂ ಅಕ್ಕಿ ಬೇಕಾ ಕೇಳಿ ಅಕ್ಕಪಕ್ಕದವ್ರನ್ನ ಕೊಡ್ತಾರೆ. ದಯವಿಟ್ಟು ಯಾರು ಟೂರ್ನಮೆಂಟಿಗೆ ಬಿಟ್ಟಿದ್ರೆ ಅಕ್ಕಿ ತಂದು ಜೊತೆ ಹೊಡಿಯೋದಾಗಲಿ, ಅಕ್ಕಿನ ಚಮಕಾಯಿಸಿ ಹಾಳು ಮಾಡೋದಾಗಲಿ, ಈ ಕೆಲಸಗಳನ್ನ ಮಾಡಬೇಡಿ. ಮತ್ತು ಟೂರ್ನಮೆಂಟ್ಸ್ ನಡೆಸೋರ್ಗೂ ತುಂಬ ಕಷ್ಟ ಇರ್ತದೆ. ಹೇಳ್ತೀರಾ ಫಸ್ಟು ಸರ್, ಏನಕ್ಕೆ ಅಂದರೆ ಹೊಸ ಶಬ್ದಾರಿಗೆ, ಹಳೆ ಶಬ್ದಾರಿಗಳಿಗೆ ಹೇಳ್ತಾ ಇಲ್ಲ, ಹೊಸ ಶಬ್ದಾರಿಗಳಿಗೆ 1 ವರ್ಷ 2 ವರ್ಷದಿಂದ ಅಕ್ಕಿ ಬಿಡ್ತಾ ಇದ್ದೀರಾ, ಸಂತೋಷ. ಫಸ್ಟು ನೀವು ಹಿರಿಕರ ಹತ್ರ ಕೂತಿ ರೂಲ್ಸ್ಗಳ ಬಗ್ಗೆ ತಿಳ್ಕೊಳ್ಳಿ ಸರ್. ಯಾಕೆಂದರೆ ನನ್ನ ಅನುಭವದಲ್ಲಿ ಒಂದು ಕಡೆ ಅಕ್ಕಿ ಬಿಡಿಸಿ ಅವರಿಗೆ ರೂಲ್ಸ್ಗಳ ಬಗ್ಗೆ ಪಾಪ ಅಷ್ಟು ಗಮನಕ್ಕೆ ಇಲ್ಲ. ಆ ವಿಚಾರನ ನಾನು ಇವತ್ತು ಸಂತೋಷನವ್ರ ಕಮಿಟಿ ಇದು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಇಷ್ಟಪಟ್ಟೆ ಹೇಳ್ತಾ ಇದ್ದೀನಿ. ಫಸ್ಟು ದೊಡ್ಡವ್ರುಗಳನ್ನ ಏನಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು, ಕೂಡಬೇಕು, ಮಾಡಬೇಕು ಅನ್ನೋದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಹೊಸ ಶಾಕ್ದಾರ್ಗಳಿಗೆ ಮೇನಾಗಿ 1 ವರ್ಷ 2 ವರ್ಷದಿಂದ ಸೀಲ್ ಕಟ್ತೀರಾ, ಅಕ್ಕಿ ಬಿಡ್ತೀರಾ, ತುಂಬ ಖುಷಿ. ಒಳ್ಳೊಳ್ಳೆ ಟೈಮ್ ಅಕ್ಕಿ ಬಿಡಿ, ಪ್ರತಿಯೊಬ್ಬರು ಅಕ್ಕಿ ಬಿಡ್ತಾರೆ, ಎಲ್ಲರ ಬಗ್ಗೆನೂ ಖುಷಿ ಐತೆ.
ಹಂಗಾಗಿ ಸರ್ ಫಸ್ಟಾಗಿ ಹೊಸ್ದಾಗಿ ಅಕ್ಕಿ ಮಡಗಿರೋರಿಗೆ ಒಂದು ಮನವಿ, ರೂಲ್ಸ್ಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅಕ್ಕಪಕ್ಕ ಒಂದು 10-12 ವರ್ಷದಿಂದ ಅಕ್ಕಿ ಯಾರು ಬಿಡ್ತಾವ್ರೆ ಕರೆಕ್ಟಾಗಿ ಅಂಥವ್ರ ಹತ್ರ ಕೂತಿ ಮಾತಾಡಿ ತಿಳ್ಕೊಂಡು ಅಕ್ಕಿ ಬಿಡಿ ಅಂತ ಕೆಲಸ ಮಾಡಿ ಸರ್. ನಮಸ್ಕಾರ. ಬಾ ತೇಜು ಬಾ. ಹಾಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ದರ್ಶನ್ ಅವ್ರು ಹೇಳಿದ್ರು ಏನಂದರೆ ಯಾವರೇ ಅಕ್ಕಿ ಆರಿಸ್ಲಿ ವರ್ಷಾನ್ಗಟ್ಲೆ ಕಷ್ಟಪಟ್ಟಿರ್ತಾರೆ, ಅಂಥ ಒಂದು ಅಕ್ಕಿ ಆರಿಸ್ಲೇಬೇಕು ಅನ್ನೋದೊಂದು ಕನಸಿರುತ್ತೆ. ಪ್ರತಿಯೊಂದು ಮನೇಲೂ ಕನಸಿರುತ್ತೆ 10 ಗಂಟೆ ಮೇಲೆ ಅಕ್ಕಿ ಆರಿಸ್ಬೇಕು ಅಂತ. ಆ ಕನಸು ನೆನಸಾಗಲಿ ಎಲ್ಲರಿಗೂ ಆರಿಸೋಣ. ಆದರೆ ದಯಮಾಡಿ ಯಾರೂ ಜೊತೆಗಳನ್ನ ಬಿಡಬೇಡಿ, ಜೊತೆ ಕೊಟ್ಟು ಒಬ್ರಿಗೆ ಮೋಸ ಮಾಡಬೇಡ್ರಿ. ಇದು ಹಿರೀಕರು ಆಗ್ಲಿಂದ ನಮ್ಗೆ ಹೇಳ್ಕೊಟ್ಟಾರೆ, ನಾವು ನಿಮ್ಗೆ ಹೇಳೋದು ಅಷ್ಟೇ. ನೀವು 4 ಜನ ಅವ್ರು ಹೇಳ್ದಂಗೆ ತಿಳ್ಕೊಂಡು ಅಕ್ಕಿ ಆಡಿಸಿ ಸಮಾಧಾನ ತಗೊಳ್ಳಿ. ಸರ್ ಈ ವರ್ಷ ಏನೋ ಆಗಿರ್ಬೋದು ನಿಮ್ಮ ಮನೆಗಳಲ್ಲಿ, ಈ ವರ್ಷಕ್ಕೆ ಲಾಸ್ಟ್ ಆಗಲ್ಲ. ಈಗ ನೋಡಿ ಅಣ್ಣವ್ರದ್ದು 11 ಗಂಟೆ ಆಡಿತ್ತು, ಹೋದ ವರ್ಷನೂ 11 ಗಂಟೆ ಆಡ್ತು. ಈ ವರ್ಷ ಆಡ್ತಾನೆ ಇರುತ್ತೆ, ಹೋದ ವಾರನೂ ಆಡೈತೆ, ಈ ವಾರನೂ ಆಡೈತೆ, ತಿರ್ಗಾ ಮುಂದಕ್ಕೂ ಬಿಡ್ತಾರೆ ಅಲ್ವಾ. ಅವಕಾಶ ಐತೆ ಅಲ್ವಾ. ಹೋದ ವಾರ ಜೊತೆ ಹಿಡ್ದಿತ್ತು, ಈ ವಾರ ಒಂದು ಅಕ್ಕಿನೂ ಬಂದಿಲ್ಲ, ಜೊತೆಗೆ ಒಂದೇ ಅಕ್ಕಿ ಆಡೈತೆ. ಒಂದು ಚಾನ್ಸ್ ಮಿಸ್ ಆಗ್ಬೋದು ನಿಮ್ಮ ಮನೆಗಳಲ್ವೇ. ನೆಕ್ಸ್ಟು ಪ್ರಯತ್ನ ಮಾಡಿ, ಕಷ್ಟಪಡಿ, ಅಕ್ಕಿ ಹಿಂದೆ ಗ್ಯಾರಂಟಿ ಸಕ್ಸಸ್ ಆಯ್ತೀರಾ. ಈ ವರ್ಷ ಫೇಲ್ ಆದರೂ ಮುಂದಿನ ವರ್ಷನಾದ್ರು ಗ್ಯಾರಂಟಿ ಸಕ್ಸಸ್ ಆಯ್ತೀರಾ. ಆದರೆ ಇನ್ನೊಬ್ರಿಗೆ ತೊಂದರೆ ಕೊಡಬೇಡಿ. ಇಷ್ಟು ಹೇಳ್ತಾ ನಮ್ಮ ಎಲ್ಲ ಅಕ್ಕಿ ಶೋಕ್ತಾರ್ಗೂ ನಮಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಮನೇಲೂ ಅಕ್ಕಿ ಆಡಲಿ. ನಮಸ್ಕಾರ.